ಈಗ ನೋಡು ಅವ್ನು ಎಷ್ಟು ಮಿಸ್ ಮಾಡ್ಕೊತೀವಿ, ನಾನು ಯಾರು ಎಷ್ಟು ಮಿಸ್ ಮಾಡ್ಕೊಂಡಿಲ್ಲ. ಒಂದು ಮಿನಿಮಮ್ ಒಂದು ವಾರಕ್ಕೆ ಆಗ್ತದೆ ಅದು ನನಗೆ. ವೀಕ್ಷಕರೇ ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯಿಂದ ರಕ್ಷಿತ್ ಅವರು ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ಕೊಂಡು ಕೆಲವೊಬ್ರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಬಿಟ್ಟು, ಕೆಲವೊಬ್ರು ಇಲ್ಲಿ ಧ್ರುವಂತ್ ಅವ್ರು ಹೋಗೋದು ಇದು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಮಾತಾಡಿದ್ರು. ಕಾವ್ಯ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಮತ್ತೆ ಸೂರಜ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು. ಆದ್ರೆ ಚೈತ್ರ ಅವ್ರು ಹೇಳ್ತಾ ಇದಾರೆ ಇಲ್ಲ ರಕ್ಷಿತ್ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವ್ರಿಗಂತೂ ಇಲ್ಲಿ ನಾನು ಅತ್ತೆ ಇಲ್ಲ ಇವಾಗ ಅಳು ಬರ್ತಿದೆ ಅಂತ ಅವರು ಕೂಡ ಇಲ್ಲಿ ಕಣ್ಣೀರು ಹಾಕಿದ್ದಾರೆ. ರಜತ್ ಅವರು ಕೂಡ ಅಷ್ಟೇ ಅದನ್ನೇ ಹೇಳಿದ್ರು, ನನಗೋಸ್ಕರ ಒಂದೇ ಒಂದು ಜೀವ ಇದ್ದಿದ್ದು ಅಂತಂದ್ರೆ ರಘು ಅವ್ರು ಈ ಮಾತನ್ನ ಹೇಳಿದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಹೌದು, ಪ್ರತಿಯೊಬ್ಬರ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು ತುಂಬಾನೇ ಎನರ್ಜೆಟಿಕ್ ಆಗಿ ಇಲ್ಲಿ ಇದ್ದಾರೆ ಅಂತ ಬಿಟ್ಟು. ಯಾಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರ ಹತ್ರನೂ ಮಾತಾಡೋದಿರ್ಬೋದು, ವೇಕಪ್ ಸಾಂಗ್ ಹಾಕಿದ ತಕ್ಷಣ ಇಲ್ಲಿ ಎದ್ದು ಬಂದ್ಬಿಟ್ಟು ಎನರ್ಜೆಟಿಕ್ ಆಗಿ, ನಿಜವಾಗ್ಲೂ ಕೂಡ ಎಲ್ಲರೂ ಮಲ್ಕೊಂಡಿರ್ತಾರೆ, ಇವರು ವೇಕಪ್ ಸಾಂಗ್ಗೋಸ್ಕರನೇ ಇಲ್ಲಿ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಫಸ್ಟ್ ಬಂದ್ಬಿಟ್ಟು ಡ್ಯಾನ್ಸ್ ಆಡದೆ ಇವರು. ಸದ್ಯ ಏನು ಕೂಡ ಬೇರೆ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಈ ವೀಕು ನೋ ಎಲಿಮಿನೇಷನ್ ವೀಕು ಇಲ್ಲಿ ಇದೆ. ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಆದ್ರೆ ಯಾವಾಗ ಕಳಿಸ್ತಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಮತ್ತೆ ಯಾವೊಂದು ಅವತಾರದಲ್ಲಿ ಅಂತ ಇಲ್ಲಿ ಹೇಳಿದ್ರು, ಅಂದ್ರೆ ಯಾವ ತರ ಇಲ್ಲಿ ಕಳಿಸ್ತಾರೆ, ಯಾವ ತರ ಎಂಟ್ರಿ ಕೊಡ್ತಾರೆ, ರೀ ಎಂಟ್ರಿ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಸದ್ಯ ಇವತ್ತಿನ ಎಪಿಸೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಏನಕ್ಕೆ ಅಂತಂದ್ರೆ ರಕ್ಷಿತ್ ಅವರು ಹೊರಗಡೆ ಹೋಗೋದನ್ನ ನೋಡೋಕ್ಕೆ ಯಾರು ಕೂಡ ಇಲ್ಲಿ ಇಷ್ಟಪಡಲ್ಲ. ಆಲ್ಮೋಸ್ಟ್ ಆಗಿ ಇವರು ಫಿನಾಲೆಯಲ್ಲಿ ಇರಲೇಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಫ್ಯಾನ್ಸ್ ಅಂತೂ ಇಲ್ಲಿ ಅವ್ರು ಗೆಲ್ಲೇಬೇಕು ಈ ಸತಿ ಬಿಗ್ ಬಾಸ್ ಅಂತ ಕೆಲವೊಬ್ರು ಒಪಿನಿಯನ್ ಕೂಡ ಇಲ್ಲಿ ಹಂಚ್ಕೊಂತಾರೆ. ಆದ್ರೆ ಅವರು ಸ್ವಲ್ಪ ಹೇಳ್ತಿರೋದು ಫಸ್ಟ್ ಟೈಮೇ ಇಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಮಾಡಿದ್ರು, ಅದರಲ್ಲೂ ಕೂಡ ಕೆಲವೊಬ್ರು ಬೇಜಾರು ಮಾಡ್ಕೊಂಡಿದ್ರು. ಇವಾಗಂತೂ ಇದ್ದಿದ್ದು ಬೇಜಾರು ಮಾಡ್ಕೊಂಡಿರ್ತಾರೆ. ನಿಜವಾಗ್ಲೂ ಕೂಡ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಕಂಟೆಸ್ಟೆಂಟೇ ಅಲ್ಲ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಇಲ್ಲಿ ಇದ್ರು. ಮೇ ಬಿ ಮತ್ತೆ ಒಂದು ವಾರ ಕೂಡ ಇಲ್ಲಿ ಸೀಕ್ರೆಟ್ ರೂಮಲ್ಲೇ ಇರಿಸಿದ್ರು ಕೂಡ ಇಲ್ಲಿ ಇರಿಸ್ಬೋದು. ಧ್ರುವಂತ್ ಅವ್ರನ್ನ ಇರಿಸೋ ಒಂದು ಅವಶ್ಯಕತೆ ಇರಲಿಲ್ಲ. ಇವ್ರ ಬದಲು ಇಲ್ಲಿ ಅಶ್ವಿನಿ ಅವ್ರನ್ನೇನಾದ್ರೂ ಇಲ್ಲಿ ಇರಿಸಿದ್ರೆ ಅಂದ್ರೆ ಕಂಟೆಸ್ಟೆಂಟ್ಗಳಿಗೆ ಇಲ್ಲಿ ಸಖತ್ತಾಗಿ ಗೊತ್ತಾಗಿರೋದು. ಆಲ್ಮೋಸ್ಟ್ ಈಗ ಪಾಪದ ಕೂಡ ತುಂಬಿದೆ ಅಂತ ಹೇಳಬೇಕಾದ್ರೆ ಅಶ್ವಿನಿ ಅವ್ರಿಗೆ ಜಾಸ್ತಿ ಜನ ಇಲ್ಲಿ ಹಾಕಿದ್ರು, ಮತ್ತೆ ರಜತ್ ಅವ್ರಿಗೂ ಕೂಡ ಇಲ್ಲಿ ಜಾಸ್ತಿ ಜನ ಹಾಕಿದ್ರು. ಇಲ್ಲಿ ರಕ್ಷಿತ್ ಅವ್ರನ್ನ ಮತ್ತೆ ಇಲ್ಲಿ ಅಶ್ವಿನಿ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರೆ ಸಖತ್ತಾಗಿರ್ತಿತ್ತು. ನಿಜವಾಗ್ಲೂ ಕೂಡ ಇದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಿಮಗೆ ಹೇಗೆ ಅನಿಸ್ತು? ಹೌದು, ಇಲ್ಲಿ ಧ್ರುವಂತ್ ಅವರು ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ರು, ಎಲ್ಲರೂ ಕೂಡ ಹೇಳಿದ್ರು ಇವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವ್ರನ್ನೇನಾದ್ರೂ ಇಲ್ಲೇನಾದ್ರೂ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ಕೂಡ ಯಾರ್ಯಾರು ಯಾವ್ಯಾವ ತರ ಇಲ್ಲಿ ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗೋದು. ಬಟ್ ಸ್ವಲ್ಪ ಇಲ್ಲಿ ಎಡುವುದ್ರು ಅಂತ ಅನ್ಸುತ್ತೆ ಬಿಗ್ ಬಾಸ್ ಅವರು. ಅಶ್ವಿನಿ ಅವ್ರು ಏನಾದ್ರು ಸೀಕ್ರೆಟ್ ರೂಮಲ್ಲಿ ಇದ್ದಿದ್ರೆ ಅಂದ್ರೆ ಅಶ್ವಿನಿ ಅವರು ರಕ್ಷಿತ್ ಅವರು ಸಕ್ಕತ್ತಾಗಿರೋದು. ಆದ್ರೆ ಅನ್ಸ್ಬೋದು ಎಲ್ರಿಗೂ ಕೂಡ ಇಲ್ಲಿ ಧ್ರುವಂತ್ ಅವ್ರನ್ನ ಇಟ್ಟಿದ್ದೇನಕ್ಕಪ್ಪ ಅಂತಂದ್ರೆ ಇವ್ರು ಹೋಗೇ ಹೋಗ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕನ್ಫರ್ಮ್ ಇತ್ತು ಅಂತ ಅಂದ್ಬಿಟ್ಟು. ಆದ್ರೆ ರಕ್ಷಿತ್ ಅವರು ಹೋಗಲ್ಲ ಅನ್ನೋದು ಕೂಡ ಎಲ್ರಿಗೂ ಕೂಡ ಕನ್ಫರ್ಮ್ ಇದೆ ತಾನೆ. ಪ್ರತಿಯೊಬ್ರು ಕೂಡ ಅದೇ ಮಾತಾಡ್ತಾ ಇದಾರೆ ತಾನೆ. ಅಂದ್ರೆ ಕೆಲವೊಬ್ರು ಖುಷಿ ಆಗಿದೆ ಇಲ್ಲಿ ಅವ್ರು ಹೋಗಿರೋದ್ರಿಂದ, ಆದರೆ ಕೆಲವೊಬ್ರು ಸಿಕ್ಕಾಪಟ್ಟೆ ದುಃಖ ಇಲ್ಲಿ ಪಟ್ಟಿದ್ದಾರೆ. ರಘು ಅವರಂತೂ ಇಲ್ಲಿ ಎಕ್ಸಲೆಂಟ್ ಆಗಿ ಮಾತಾಡೋದ್ರ ಬಗ್ಗೆ, ಮಾಡುವವರು ಕೂಡ ಇಲ್ಲಿ ಕಣ್ಣೀರು ಹಾಕಿದ್ರು. ಅಶ್ವಿನಿ ಅವರು ಕೂಡ ಸಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಐ ಲವ್ ಯು, ಈಚೆ ಹೋದ್ಮೇಲೆ ಎಲ್ಲ ಸಿಗೋಣ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಎಲ್ರಿಗೂ ಕೂಡ ಒಂದು ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಕೋಪ ತಾಪ ಇದ್ದೇ ಇರುತ್ತೆ, ಬೈದಿರ್ತಾರೆ. ಬಟ್ ಹೋಗ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಹತ್ರು. ಸದ್ಯ ವೀಕ್ಷಕರೇ ಒಬ್ಬೊಬ್ರು ಇಲ್ಲಿ ಅಳ್ತಾ ಇದಾರೆ, ಒಬ್ಬೊಬ್ರು ಇಲ್ಲಿ ಖುಷಿ ಪಡ್ತಿದ್ದಾರೆ. ಇಲ್ಲಿ ಗಿಲ್ಲಿಯವರಂತೂ ಕಣ್ಣೀರು ಹಾಕದೆ ನಿಜವೂ ಕೂಡ ಸಖತ್ ಹಚ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ರಘು ಅವರು ಮತ್ತಿಲ್ಲಿ ರಜತ್ ಅವರು ಮತ್ತಿಲ್ಲಿ ಅಶ್ವಿನಿ ಅವರು ಎಲ್ಲರೂ ಕೂಡ ಅದೇ ಮಾತನ್ನ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಆಗಿ ಇಲ್ಲಿ ಇವ್ರ ಹತ್ರ ಧನುಷ್ ಅವ್ರ ಹತ್ರ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ. ಕಾವ್ಯ ಅವರು ಕೂಡ ಇಲ್ಲಿ ಅಷ್ಟೇ, ಯಾಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಅವರು ರೇಗಿಸಿದ್ರು. ಅಂದ್ರೆ ಇವ್ರು ಕಾಂಪಿಟೇಟರ್ ಅಲ್ಲ, ಮತ್ತಿಲ್ಲಿ ಇವರು ವೇಸ್ಟ್ ಆ ಥರ ಪದಗಳು ಯೂಸ್ ಮಾಡಿದ್ರು. ಅದಕ್ಕೆ ಇಲ್ಲಿ ಕಾವ್ಯ ಅವರು ರಕ್ಷಿತ್ ಅವರು ಹೋಗಿ ಅಷ್ಟೊಂದು ಬೇಜಾರು ಕೂಡ ಇಲ್ಲಿ ಮಾಡ್ಕೊಳ್ಳಿಲ್ಲ. ಸ್ಪಂದನ ಅವರು ಕೂಡ ಇಲ್ಲಿ ಅಷ್ಟೇ, ಧನುಷ್ ಅವರು ಕೂಡ ಇಲ್ಲ ಸರಿ. ಸ್ವಲ್ಪ ಜನ ಇಲ್ಲಿ ಬೇಜಾರು ಮಾಡ್ಕೊಂಡಿಲ್ಲ, ಸ್ವಲ್ಪ ಜನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಸರಿ, ಇನ್ನು ಇವತ್ತಿನ ಎಪಿಸೋಡ್ ಬಗ್ಗೆ ನೋಡಕ್ ಹೋದ್ರೆ ಫಸ್ಟಿಗೆ ಇಲ್ಲಿ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಏನೆಲ್ಲ ವಿಚಾರಗಳಾಯ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಕೊಂಡು ಕೂತಿದ್ರು. ಚೈತ್ರ ಅವರು ಕೂಡ ಇಲ್ಲಿ ಹೇಳ್ತಾರೆ, ಇವಾಗ ನನಗೆ ಅನಿಸ್ತಾ ಇದೆ ರಜತ್ಗೆ ಯಾಕೆ ನಾನು ಇಲ್ಲಿ 4 ನಾಮಿನೇಷನ್ ಮಾಡೋ ಒಂದು ಅಧಿಕಾರ ಕೊಟ್ಟೆ ಅಂತ ನೋಡಿ. ತಪ್ಪೆಲ್ಲ ಆಗೋಗ್ಬಿಟ್ಟಿದೆ ಎಲ್ಲ. ಒಂದು ವೇಳೆ ಒಂದು ತಪ್ಪು ಇವಾಗ ಅರ್ಥ ಮಾಡ್ಕೊಂತಿದ್ದಾರೆ. ಅದೇ ಫಸ್ಟೇ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ಬೈದ ಮೇಲೆ ಅವ್ರ ತಲೆ ಬುದ್ಧಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಗಿದೆ. ಅದೇ ಇವ್ರಿಗೆ ಏನಾರ ಕೆಲಸ ಹೇಳೋಕ್ಕೂ ಮುಂಚೆನೆ ಫಸ್ಟೇ ಬೈದ್ ಬಿಡ್ಬೇಕು. ನಾಯಿದಂಗೆ ಕೂದ್ಬಿಟ್ರೆ ಇವ್ರಿಗೆ ಗೊತ್ತಾಗುತ್ತೆ, ಓ ಇಲ್ಲ ನಾನು ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲ ಏನು ಹೇಳಿಲ್ಲ ಅಂತಂದ್ರೆ ಇಲ್ಲ ನಾನು ಮಾಡಿದ್ದೆ ಕರೆಕ್ಟು ಅನ್ನೋ ರೀತಿ ಚೈತ್ರ ಅವರು ಮಾಡ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಅವ್ರ ಬಾಟ್ಲ್ ಮೇಲೆ ಬರ್ಕೊಂಡಿರೋದಿರ್ಬೋದು. ಅಶ್ವಿನಿ ಅವರು ಧ್ರುವಂತ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪಿಸುದನ್ನು ಇಲ್ಲಿ ಮಾತಾಡಬಾರ್ದು ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಬಾಯಿ ಬಿಟ್ರೆ ಸುಳ್ಳು ಇಲ್ಲಿ ಅಂತಂದ್ಬಿಟ್ಟು ಚೈತ್ರ ಅವರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಧ್ರುವಂತ್ ಹತ್ರ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲಿ ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಎಪಿಸೋಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಇಲ್ಲಿ
ರಘು ಅವ್ರಿಗೆ 3 ವಿಗ್ಗಳನ್ನ ಇಲ್ಲಿ ಹಾಕ್ತಾರೆ. 3 ವಿಗ್ಗಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಇಲ್ಲಿ ಕಾಣಿಸ್ತಾ ಇದ್ರು. ಅದರಲ್ಲೂ ಕೂಡ ಅಶ್ವಿನಿ ಅವ್ರ ಜೊತೆ ಡ್ಯಾನ್ಸ್ ಆಡ್ತಾರೆ, ರಾಶಿಕ್ ಅವ್ರ ಜೊತೆ ಡ್ಯಾನ್ಸ್ ಆಡ್ತಾರೆ, ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಜೊತೆ ಮತ್ತೆ ಇಲ್ಲಿ ರಜತ್ ಅವ್ರ ಕೂಡ ಜೊತೆನೂ ಡ್ಯಾನ್ಸ್ ಆಡ್ತಾರೆ. ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಕಾಣಿಸ್ಕೊಂಡ್ರು. ನೋಡಿ, ಒಬ್ಬ ಬಾಡಿ ಬಿಲ್ಡರ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಅವ್ರ ವೆಯ್ಟ್ ಕಮ್ಮಿ ಆದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಕೆಲವೊಬ್ಬರಿಗೆ ಇಲ್ಲ ನನ್ನ ಸ್ಕಿನ್ ಹಾಳಾಯ್ತು ಅಂತ ಬೇಜಾರಾಗುತ್ತೆ, ಕೆಲವೊಬ್ಬರಿಗೆ ಅಯ್ಯೋ ನನ್ನ ಮೇಕಪ್ ಚೆನ್ನಾಗಿಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಈ ತರ ಇದ್ದವ್ರಿಗೆ ಅಂದ್ರೆ ಬಾಡಿ ಬಿಲ್ಡರ್ಗೆಲ್ಲ ಬಾಡಿ ವೆಯ್ಟ್ ಕಮ್ಮಿ ಆಯ್ತು ಅಂತ ಫೀಲ್ ಮಾಡ್ಕೊಂತಾರೆ. ಆ ಥರ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಹೌದು, ಯಾವುದೇ ಹೋದ್ರೂ ಕೂಡ ಮತ್ತೆ ನಾವು ತಗೊಳ್ಬೋದು, ಬಟ್ ವ್ಯಕ್ತಿತ್ವ ಹಾಳಾದ್ರೆ ಮತ್ತೆ ನಾವು ಆ ವ್ಯಕ್ತಿತ್ವನ ತಗೊಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ನಮ್ಮನ್ನ ಯಾವ ರೀತಿ ಜನಗಳು ಇಷ್ಟಪಟ್ಟಿರ್ತಾರೋ ನಾವು ಅದೇ ತರ ರಿಯಲ್ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಹೌದು, ಇಲ್ಲಿ ಬಾಡಿ ವೆಯ್ಟ್ ಲಾಸ್ ಆದ್ರೂ ಕೂಡ ನಾವು ಮತ್ತೆ ಅದನ್ನ ಗೈನ್ ಮಾಡ್ಕೊಳ್ಬೋದು, ಮತ್ತೆ ಸ್ಕಿನ್ ಇಲ್ಲಿ ಟ್ಯಾನ್ ಆಯ್ತು ಇವೆಲ್ಲಾನು ಕೂಡ ನಾವು ವಾಪಸ್ ಬರ್ಸ್ಕೋಬಹುದು. ಆದ್ರೆ ನಮ್ಮ ಮರ್ಯಾದೆ ಕಳ್ಕೊಂಡ್ರೆ ಮತ್ತೆ ನಾವು ಆ ಮರ್ಯಾದೆನ ಗಳಿಸ್ಕೊಳಕ್ಕೆ ಆಗತ್ತ? ಅದು ಇಷ್ಟು ಕರ್ನಾಟಕ ಜನತೆಗಳ ಪ್ರೀತಿನ ಮತ್ತೆ ಗಳಿಸ್ಕೊಳಕ್ಕೆ ಆಗತ್ತೆ? ನಿಜವೂ ಕೂಡ ಈ ಒಂದು ವಿಚಾರದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಅದು ಬಿಟ್ಬಿಟ್ಟು ನಾನು ವೆಯ್ಟ್ ಕಮ್ಮಿ ಆಗೋಗ್ಬಿಟ್ಟೆ, ಅದು ಕಮ್ಮಿ ಆಗೋಗ್ಬಿಟ್ಟೆ ಅಂತ ಯೋಚನೆ ಮಾಡಿದ್ರೆ ಆಟನ ಗೆಲ್ಲಕ್ ಆಗೋದೇ ಇಲ್ಲ. ಸ್ವಲ್ಪ ರಘು ಅವ್ರನ್ನ ಇದನ್ನ ಸೀರಿಯಸ್ ಆಗಿ ತಗೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಒಂದು ವಿಟಿ ಪ್ಲೇ ಮಾಡಿ ತೋರಿಸ್ತಾರಲ್ಲ, ಯಾರ್ಯಾರಿಗೆ ಏನೇನು ಅನಿಸ್ತು ಅಂತ ಬಿಟ್ಟು ಚೈತ್ರ ಅವರು ರಜತ್ ಅವರು ಇದ್ರ ಬಗ್ಗೆ ಏನಕ್ಕೆ ತೋರಿಸಿದ್ರು ಅಂತಂದ್ರೆ ಇವ್ರುಗಳು ಈಚೆಯಿಂದ ಆಟನ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ ನಿಮ್ಗಳ ಬಗ್ಗೆ ಅವ್ರಿಗೊಂದು ಒಪಿನಿಯನ್ ಏನಿದೆ ಅಂತ ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಮಾತಾಡೋರಂತೂ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಚೈತ್ರ ಅವರು ಮೊದಲನೇ ವಾರನೇ ಇಲ್ಲಿ ಬಂದಿದ ತಕ್ಷಣನೇ ಅಶ್ವಿನಿ ಅವರಿಗೆ ಉತ್ತಮ ಕೊಟ್ಟರು. ಇಲ್ಲಿ ರಜತ್ ಅವರು ಕೂಡ ಅಷ್ಟೇ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೈದಿದ್ರು. ಆದ್ರೆ ನೋಡಿ, ಚೈತ್ರ ಅವರು ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ ಅಶ್ವಿನಿ ಅವ್ರಿಗೆ. ಆದ್ರೆ ಇದನ್ನ ಇವರು ರಘು ಅವ್ರು ಹೇಳಿದ್ರಂತೆ, ಅಶ್ವಿನಿ ಅವ್ರು ಇರೋದೇ ಬೇರೆ, ನಿಮ್ಮ ಮುಂದೆ ಈ ತರ ನಾಟಕ ಆಡ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ರಂತೆ. ನೋಡಿ, ಯಾವ್ಯಾವ ಗ್ಯಾಪಲ್ಲಿ ಏನೇನೆಲ್ಲ ಇಲ್ಲಿ ರಘು ಅವರು ಚೈತ್ರ ಹತ್ರ ಮಾತಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಇಲ್ಲಿ ಚೈತ್ರ ಅವರ ಇಲ್ಲಿ ಹೇಳಿದ್ರು, ಅವರು ನೀವು ಅನ್ಕೊಡೋಷ್ಟು ಒಳ್ಳೆಯವರಲ್ಲ, ಆಮೇಲೆ ನಿಮ್ಗೆ ರಿಟರ್ನ್ ಹೊಡೆದಿದ್ದಾರೆ ಅಂದ್ರೆ ನಿಮ್ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಚೈತ್ರ ಹತ್ರ ಹೇಳಿದ್ರಂತೆ. ಕೆಲವೊಬ್ರು ಗುಣನೇ ಆಗಿರುತ್ತೆ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊಳ್ಳೋದು. ಇಲ್ಲಿ ರಘು ಅವ್ರು ಮಾತಾಡಿದ್ದು ಸ್ವಲ್ಪ ಇದ್ರ ಬಗ್ಗೆ ನನಗೆ ಇಷ್ಟ ಆಗಿಲ್ಲ. ಈ ಒಂದು ವಿಚಾರದ ಬಗ್ಗೆ ಯಾರು ಹೇಗ್ ಬೇಕಾದ್ರೂ ಇರಲಿ, ಅವರೊಂದು ಒಪಿನಿಯನ್ ಏನಿದೆ ಅದನ್ನ ಅವ್ರ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ನಾವು ಚೈತ್ರ ಅವ್ರ ಹತ್ರ ಇಲ್ಲಿ ಹೇಳಿದ್ರೆ ಚೈತ್ರ ಅವ್ರ ಬಾಯಿ ಸುಮ್ಮನೆ ಇರುತ್ತಾ? ಅದನ್ನ ಬೇಕು ಅಂತಾನೆ ಇಲ್ಲಿ ಚೈತ್ರ ಅವರು ಹೇಳಿರ್ತಾರೆ. ಏನಕ್ಕೆ ಅಂತಂದ್ರೆ ರಘು ಅವ್ರಿಗೆ ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಏನೊಂದು ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಾಗಬೇಕಿತ್ತಲ್ವಾ? ಅದಕ್ಕೆ ಇಲ್ಲಿ ಚೈತ್ರ ಅವರು ಆ ಒಂದು ವರ್ಡ್ನ ಹೇಳೋದು. ಅಂದ್ರೆ ಅಶ್ವಿನಿ ಅವರು ನೀವು ಅನ್ಕೊಂಡಂಗೆ ಇಲ್ಲಿ ಇಲ್ಲ, ಅವರು ರಿಟರ್ನ್ ನಿಮ್ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಹೇಳಿದ್ರು. ಅದೇ ರೀತಿ ಆಯ್ತು ಅಂತ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ನಿಜವಾಗ್ಲೂ ಕೂಡ ಅಶ್ವಿನಿ ಅವರು ಇಲ್ಲಿ ಡ್ರಾಮಾ ಆಡ್ತಾ ಇದ್ದಾರೆ ಅಥವಾ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ಅಥವಾ ಅವ್ರ ವ್ಯಕ್ತಿತ್ವ ಇರೋದೇ ಹೀಗ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಇಲ್ಲಿ ಸಾಂಗ್ ಚಟುವಟಿಕೆ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಅಂದ್ರೆ ಪಿಕ್ಚರ್ಗಳನ್ನ ಇಲ್ಲಿ ಆಡ್ ಮಾಡ್ಬಿಟ್ಟು ತೋರಿಸ್ತಾರೆ. ಅದನ್ನ ನಾವು ಗೆಸ್ ಮಾಡ್ಬಿಟ್ಟು ಅದು ಯಾವ ಹಾಡು ಅಂತ ಅಂದ್ಬಿಟ್ಟು ಇಲ್ಲಿ ಗೆಸ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಇಲ್ಲಿ ಅಂದ್ರೆ ಯಾವ್ಯಾವ ಟೀಮ್ ಇತ್ತೋ, ವಿಲನ್ ಟೀಮಲ್ಲಿ 2 ಟೀಮ್ ಆಗಿತ್ತಲ್ಲ, ರಜತ್ ಅವ್ರದ್ದು ಮತ್ತೆ ಇಲ್ಲಿ ಅಶ್ವಿನಿ ಅವ್ರದ್ದು, ಸೇಮ್ ಅದೇ ಟೀಮ್ ಇಲ್ಲಿ ಕಂಟಿನ್ಯೂ ಆಯ್ತು. ಮೊದಲನೇ ಸಾಂಗ್ನೇ ಇಲ್ಲಿ ಚೈತ್ರ ಅವರು ಗೆಸ್ ಮಾಡ್ತಾರೆ, ಅದು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ಆ ಒಂದು ಸಾಂಗ್ನ. ನೆಕ್ಸ್ಟ್ ಇಲ್ಲಿ 2ನೇ ಸಾಂಗ್ನ ಸ್ಪಂದನ ಅವರು ಇಲ್ಲಿ ಗೆಸ್ ಮಾಡ್ತಾರೆ, ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಸಾಂಗ್ನ. ನೆಕ್ಸ್ಟ್ 3ನೇ ಸಾಂಗು ಸಿಕ್ಕಾಪಟ್ಟೆ ಕಷ್ಟ ಆಯ್ತು, ಆದ್ರೆ ತುಂಬಾ ಬೇಗ ಕಂಡಿಡಿದ್ರಿ ಅಂತ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ಹಿತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತೆ, ಈ ಒಂದು ಸಾಂಗ್ನ ಮಾಡುವವರೇ ಇಲ್ಲಿ ಹಾಡಿರೋದು. ಆದ್ರೆ ಇಲ್ಲಿ ಅವ್ರಿಗೆ ಗೆಸ್ ಮಾಡೋಕ್ಕಾಗಲಿಲ್ಲ. ಒಂದು ಇಮೇಜಸ್ ನೋಡಿದಾಗ ಸ್ವಲ್ಪ ಬೇಗನೆ ಫ್ಲಾಶ್ ಆಗಲ್ಲ, ಯಾಕಂದ್ರೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ನಾನು ಹೇಳ್ಬೇಕು ಅಂತ. ಅದಕ್ಕೆ ಇಲ್ಲಿ ಬೇಗ ಇಲ್ಲಿ ಗೊತ್ತಾಗಲಿಲ್ಲ. ಇದನ್ನು ನೋಡಿ ಚೈತ್ರ ಅವರೇ ಇಲ್ಲಿ ಗೆಸ್ ಮಾಡ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಸೂರಜ್ ಸಖತ್ತಾಗಿ ಇಲ್ಲಿ ಗೆಸ್ ಮಾಡಿದ್ರು, ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಈ ಒಂದು ಸಾಂಗ್ ನ ಇಲ್ಲಿ ಸೂರಜ್ ಅವ್ರು ಗೆಸ್ ಮಾಡ್ತಾರೆ. ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿ, ಫಸ್ಟ್ ಇದನ್ನ ಚೈತ್ರ ಅವರು ಗೆಸ್ ಮಾಡಿರ್ತಾರೆ, ಬಟ್ ಸಾಂಗ್ ನ ಉಲ್ಟಾ ಪಲ್ಟಾ ಹೇಳ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ. ಅವರು ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿ ಕಿಚ್ಚ ಸುದೀಪ್ ಸರ್ದೇ ಇದೊಂದು ಫಿಲಮ್ದು. ಅದಕ್ಕೆ ಸ್ಪಂದನ ಅವರು ಈಸಿಯಾಗಿ ಮಧ್ಯರಾತ್ರಿ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡಿರೋ, ಬರೀ ವಸಂತ ಮಾಸದಲ್ಲಿ ಅಷ್ಟೇ ಇಲ್ಲಿ ಅವ್ರು ಗೆಸ್ ಮಾಡಿರ್ತಾರೆ. ಪರವಾಗಿಲ್ಲ, ಸ್ಪಂದನ ಅವರು ಕೂಡ ತುಂಬಾ ಚೆನ್ನಾಗಿ ಈಸಿಯಾಗಿ ಗೆಸ್ ಮಾಡ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವರು ಗೆಸ್ ಮಾಡ್ತಾರೆ. ಎಲ್ಲರೂ ಕೂಡ ಅನ್ಕೊಂಡ್ರೆ ಏನಪ್ಪ ಇಷ್ಟ ಆಯ್ತು, ಗಿಲ್ಲಿ ಅವರು ಒಂದು ಗೆಸ್ ಮಾಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕೂಡ ಇಲ್ಲಿ ಗೆಸ್ ಮಾಡಿದ್ರು. ರಾಗಿ ಹೊಳದಾಗೆ ಆಚೆ ಗೂಡಿಸಲಿಗೆ, ಅದು ಈ ಹಾಡು ತುಂಬಾನೇ ಚೆನ್ನಾಗಿದೆ. ಆಕ್ಚುಲ್ ಆಗಿ ಇಲ್ಲಿ ಗಿಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ, ಆದ್ರೆ ಕಾವ್ಯ ಅವ್ರನ್ನು ಕೂಡ ಇಲ್ಲಿ ಕರೀತಾರೆ. ಯಾವಾಗ್ಲೂ ಕೂಡ ಕಾವ್ಯ ಅವರು ಬರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಕರ ಮಾಡ್ತಿದ್ರು, ಆದ್ರೆ ಇವಾಗ ಮಾಡ್ಲಿಲ್ಲ. ಏನಕ್ಕೆ ಅಂತಂದ್ರೆ ಈ ಒಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಅದೇ ಕೆಲವೊಬ್ರು ಇವ್ರದ್ದು ವಿಡಿಯೋ ಫುಲ್ ಆಗಿ ಹಾಕಿ ಅಂತ ಹೇಳಿದ್ರು, ಬಟ್ ಫುಲ್ ಆಗಿ ವಿಡಿಯೋನ ನಾವು ಅಪ್ಲೋಡ್ ಮಾಡಂಗೆ ಇರಲ್ಲ, ಯಾಕಂತಂದ್ರೆ ಅಥಾರಿಟಿ ನಮ್ಮ ಹತ್ರ ಇರಲ್ಲ. ಅದಕ್ಕೋಸ್ಕರ ನೀವು ವಿಡಿಯೋನ ಫುಲ್ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಬರೀ 5 to 6 ಸೆಕೆಂಡ್ ಯಾಕೆ ಹಾಕ್ತೀವಿ ಅಂದ್ರೆ ಅಷ್ಟು ಮಾತ್ರನೇ ಇಲ್ಲಿ ಹಾಕಕ್ಕೆ ಪರ್ಮಿಷನ್ ಇರುತ್ತೆ ಅಷ್ಟೇ. ಅಂದ್ರೆ ಯಾವುದೇ ಒಂದು ಕಾಪಿರೈಟ್ಸ್ ಕ್ಲೈಮ್ ಆಗಲಿ ಈ ಥರ ಅದು ಕೊಡೋಕ್ಕಾಗಲ್ಲ 5 to 6 ಸೆಕೆಂಡ್ಸ್ ಹಾಕಿದಾಗ. ಇಲ್ಲಿ ಇವರಿಬ್ಬರು ಡ್ಯಾನ್ಸ್ ಮಾಡಿ ತುಂಬಾನೇ ಚೆನ್ನಾಗಿತ್ತು. ಕಾವ್ಯ ಅವರು ಕೂಡ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಈ ಒಂದು ಪೇರ್ನ ನೋಡೋಕೆ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಚೆನ್ನಾಗಿ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ನೀನ್ ನನ್ನ ಜೊತೆ ಯಾಕೆ ಬಂದು ಡ್ಯಾನ್ಸ್ ಮಾಡಲಿಲ್ಲ, ಅದಕ್ಕೆ ನನಗೆ ಬೇಜಾರು
ಬೇಜಾರಾಯಿತು ಅಂತ ಕೂಡ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಳೆದ ವಾರ ಇಲ್ಲಿ ಅಶ್ವಿನಿ ಅವರು ಜುಮ್ ಜುಮ್ ಆಯ ಒಂದು ಸಾಂಗ್ ಹಾಕಿದಾಗ ಇಲ್ಲಿ ಗಿಲ್ಲಿ ಅವರು ಕರೀತಾರೆ ಕಾವ್ಯ ಅವ್ರನ್ನ ಬಂದು ಡ್ಯಾನ್ಸ್ ಮಾಡು ಅಂತ ಬಿಟ್ಟು, ಅವಾಗ ಅವರು ಬರಲ್ಲ ಅಂತ ಹೇಳ್ತಾರೆ. ಅದರಿಂದ ನನಗೆ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೇನೆ ಇಲ್ಲಿ ಫಸ್ಟಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಆ ನಂತರ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾರೆ. ಅವ್ರು ಕರೆದ ಮೇಲೆ ಸ್ವಲ್ಪ ಜಾಸ್ತಿ ಹಾಕಲಿಲ್ಲ, ಅಲ್ಲೇ ಕಟ್ ಮಾಡಿಬಿಡಿದ್ರೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೋಡೋರ್ಗೂ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ನೋಡಿ, ಗಿಲ್ಲಿಯವರು ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದ ತಕ್ಷಣ ಮತ್ತು ಕಾವ್ಯ ಅವರು ಕೂಡ ಎದ್ದು ಬಂದಿದ್ದ ತಕ್ಷಣ ಅಲ್ಲಿ ಕ್ರೌಡ್ ಎಷ್ಟು ಜೋರಾಗಿ ಕಿರ್ಚ್ತಾ ಇದ್ರು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಈ ಒಂದು ಪೇರ್ ಎಲ್ಲರನ್ನೂ ಕೂಡ ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಪೇರ್ನ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ರಾಶಿಕ್ ಅವ್ರು ನಗೋದು ನೋಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಯಾರು ಇಲ್ಲಿ ನಕ್ಕಿದ್ದು ಅಂತ ಕೇಳ್ತಾರೆ. ಅವ್ರೊಳೆ ಅಳೋ ಥರ ಇಲ್ಲಿ ನಗ್ತಿರ್ತಾರೆ, ಆ ರೀತಿಯಾಗಿ ನಗಾಡೋದ ಯಪ್ಪ, ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ರಜೋತರು ಕೂಡ ಅಷ್ಟೇ, ಯಾರು ಇಲ್ಲಿ ನಕ್ಕಿದ್ದು ಅಂತ ಅಂದ್ಬಿಟ್ಟು ನೋಡಿದ್ರೆ ಇಲ್ಲಿ ರಾಶಿಕ್ ಅವರು ಅದು ನಿಜವಾಗ್ಲೂ ಕೂಡ ನಕ್ಕಂಗಿರ್ಲಿಲ್ಲ, ಹತ್ತಂಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಕಿಚ್ಚ ಸುದೀಪ್ ಸರ್ ಅಂತೂ ಬಿದ್ದಿ ನಗ್ತಾರೆ. ಅಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟು ಅಷ್ಟೇ ಅವರು ನಗೋ ರೀತಿ ಯಾವ ಥರ ಇತ್ತು ಅಂತಂದರೆ ಇಲ್ಲಿ ಅಳೋ ರೀತಿ ಥರ ಇಲ್ಲಿ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಕೂಡ ನಗಾಡ್ತಾರೆ. ನೆಕ್ಸ್ಟ್ ಇದಾಗಿದ ತಕ್ಷಣ ಇಲ್ಲಿ ಧನುಷ್ ಅವರು ಸಾಂಗ್ನ ಗೆಸ್ ಮಾಡ್ತಾರೆ. ಸ್ವಲ್ಪ ಕಷ್ಟ ಇತ್ತು, ಬಟ್ ಆದರೂ ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರು. ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿ ಏನು, ಈ ಒಂದು ಸಾಂಗು ಕೂಡ ತುಂಬ ಚೆನ್ನಾಗಿದೆ. ಧನುಷ್ ಅವರು ಇಲ್ಲಿ ಗೆಸ್ ಮಾಡಿದ್ರು. ಇದಾಗಿದ ತಕ್ಷಣ ಯಾರು ಇಲ್ಲಿ ಫಸ್ಟ್ ಸೇವ್ ಆಗ್ತಾರೆ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡಿ, ಫಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಸೇವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕ್ರೌಡ್ ಅದು ಸಿಕ್ಕಾಪಟ ಇಲ್ಲಿ ಕಿರಿಸ್ತಾರೆ. ಗಿಲ್ಲಿಯವ್ರ ವಿಚಾರ ಬಂತು, ಮತ್ತೆ ಇಲ್ಲಿ ಸೇವ್ ಆದ್ರು, ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಈ ವಿಚಾರ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಕ್ರೌಡ್ಗಳು ಇಲ್ಲಿ ಕಿರ್ಚಿದ್ರು. ಅವರು ಕೂಡ ಧನ್ಯವಾದ ಹೇಳಿದ್ರು. ಅಂದರೆ ಯಾರ್ಯಾರು ಓಟ್ ಹಾಕೊಳ್ಳಿಸ್ತಾರೋ ತುಂಬಾನೇ ಧನ್ಯವಾದ ಅಂತ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇದಾಗಿದ ತಕ್ಷಣ ಯಾರ ಪಾಪದ ಕೊಡ ತುಂಬಿದೆ ಅಂತ ಅಂದ್ಬಿಟ್ಟು ಹೇಳೋ ಒಂದು ಚಟುವಟಿಕೆನ ಇಲ್ಲಿ ಮಾಡಿಸ್ತಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಕಳೆದ ವಾರ ಇಲ್ಲಿ ಒಂದು ಹಾವು ಮತ್ತು ಇಲ್ಲಿ ಏಣಿ ಕೊಟ್ಟಿದ್ರು. ಎಲ್ಲರೂ ಕೂಡ ಹಾವು ಗಿಲ್ಲಿ ಹಾವು ಅಂತ ಅಂದ್ಬಿಟ್ಟು ಕೊಟ್ಬಿಟ್ರು. ಅರೆ ಏಣಿ ಅಂತ ಕೊಟ್ಟಿದ್ದು ರಕ್ಷಿತ್ ಅವ್ರು ಮಾತ್ರ, ರಕ್ಷಿತ್ ಅವರು ಕಾವ್ಯ ಅವರು ಮಾತ್ರ ಗಿಲ್ಲಿಯವರಿಗೆ ಏಣಿ ಅಂತ ಕೊಟ್ಟಿದ್ರು. ಇವಾಗ ನೋಡಿ, ಯಾರು ಪಾಪದ ಕೂಡ ತುಂಬಿದೆ, ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಇಲ್ಲಿ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿನ ಇಲ್ಲಿ ಅರ್ಥ ಮಾಡ್ಕೊಂಡಿದೆ. ಪಾಪ ರಕ್ಷಿತ್ ಅವ್ರಿಗೆ ಅರ್ಥ ಆಗಿರಲಿಲ್ಲ. ಫಸ್ಟಿಗೆ ಅವ್ರು ಬಂದ ತಕ್ಷಣ ಧನುಷ್ ಅವ್ರ ಹೆಸರನ್ನ ತಗೊತಾರೆ. ಅದಕ್ಕೆ ಇಲ್ಲಿ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಕರೆಯೋದನ್ನ ಅಶ್ವಿನಿ ಅವ್ರು ಕರೀತಾರೆ. ಏನಕ್ಕೆ ಅಂತಂದ್ರೆ ನೀವೇ ಟೀಚರ್ ಅಲ್ವಾ, ಅಶ್ವಿನಿ ಅವರೇ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕರೀತಾರೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ರಜೌತ್ ಅವ್ರ ಹೆಸರನ್ನ ತಗೋತಾರೆ. ಅಂದ್ರೆ ಅವ್ರಿಗೆ ತುಂಬಾ ಅಹಂ ಇದೆ, ಅಂದ್ರೆ ರಜೌತ್ ಅವ್ರಿಗೆ ತುಂಬಾ ಅಹಂ ಇದೆ, ಅದನ್ನ ಕಡಿಮೆ ಮಾಡ್ಕೊಂಡು ಆಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವ್ರ ಪಾಪದ ಕೂಡ ತುಂಬಿದೆ, ಬಂದು ಕೆಲವೇ ದಿವಸ ಆಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಕೆಲವೇ ದಿವಸದಲ್ಲಿ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಶ್ವಿನಿ ಅವ್ರಿಗೆ ಅನಿಸ್ತದೆ. ಆದ್ರೆ ರಜೌತ್ ಅವ್ರ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟರು, ನಾನಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ, ಇವರು ಈ ತರ ಹೇಳಿದ್ಮೇಲೆ ನಾನು ಟಾರ್ಗೆಟ್ ಮಾಡೇ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡೋಣ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಏನು ಅಂತಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ. ಅವ್ರು ಇಲ್ಲಿ ಚೈತ್ರ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರದ್ದು ಪಾಪದ ಕೂಡ ತುಂಬಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಏನನ್ಸುತ್ತೆ ಅಂತಂದ್ರೆ ಬೇಕು ಅಂತಾನೆ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಬರ್ತಾರೆ. ಅವರು ಅಶ್ವಿನಿ ಅವರ ಹೆಸರನ್ನ ತಗೋತಾರೆ. ನಾನು ಚಿಕ್ಕ ವಿಷಯನ ಇಲ್ಲಿ ದೊಡ್ಡದಾಗಿ ಮಾಡ್ತಾರೆ, ಮತ್ತೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಎಲ್ಲರೂ ಕೂಡ ಅಂತ ಇಲ್ಲಿ ಅವರೊಂದು ರೀಸನ್ ಕೊಡ್ತಾರೆ. ಮತ್ತೆ ಅವರು ಅಶ್ವಿನಿ ಅವರು ಸೇಫ್ ಆಗಿ ಆಟ ಆಡಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅವರು ತುಂಬಾ ಬದಲಾಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಯಾರನ್ನ ಇಲ್ಲಿ ಏನಾರ ಮಾತಾಡಿಸ್ಬೇಕು ಅಂತಂದ್ರೆ ಸ್ವಲ್ಪ ಅವ್ರು ಬದಲಾಗಿರೋ ತರ ನಾಟಕ ಆಡ್ತಾರೆ ಅಂತ ಕೂಡ ಇಲ್ಲಿ ರಜತ್ ಅವ್ರು ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ರಜತ್ ಅವ್ರಿಗೆ ಇಲ್ಲಿ ಅಶ್ವಿನಿ ಅವ್ರನ್ನ ಕಂಡ್ರೆ ಆಗಲ್ಲ, ಅಶ್ವಿನಿ ಅವ್ರನ್ನ ಕಂಡ್ರೆ ರಜತ್ ಅವ್ರಿಗೆ ಇಲ್ಲಿ ಆಗಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ಬರ್ತಾರೆ. ಅವ್ರು ಬಂದ್ಬಿಟ್ಟು ರಜತ್ ಅವ್ರ ಹೆಸರನ್ನ ತಗೊಂತಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಗಿಲ್ಲಿಯವರು ರಜತ್ ಅವ್ರ ಹೆಸರನ್ನ ತಗೊಂತಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅವ್ರು ಮಾತಾಡೋ ಮಾತು ನಮ್ಗೆ ಹರ್ಟ್ ಆಗಿದ್ರು ಕೂಡ ನಾವು ಅವ್ರ ಹತ್ರ ಮಾತಾಡಲೇಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಅದು ಬಿಗ್ ಬಾಸ್ ಮನೆ, ಅಲ್ಲಿಂದ ಹೊರಗಡೆ ಬಂದಂತೂ ಇಲ್ಲಿ ಮಾತಾಡೋಕ್ಕಾಗಲ್ಲ. ಅಂದ್ರೆ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಎಲಿಮಿನೇಟ್ ಆದ್ಮೇಲೆ ಬರಲೇಬೇಕು. ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಮನೆ ಮಾತಾಡಬೇಕಾದ್ರೆ ಯಾರನ್ನ ಮಾತ್ರ ಮಾತಾಡ್ತಿರ್ತಾರೆ, ಅವ್ರು ಮಾತಾಡಿದ್ರು ಕೂಡ ನಾವು ಎದ್ದು ಹೋಗೋಕ್ಕಾಗಲ್ವಲ್ಲ. ಇಲ್ಲಿ ರಜತ್ ಅವರು ಗಿಲ್ಲಿಯವರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಆದ್ರೆ ಕೆಲವೊಂದು ವಿಚಾರಗಳು ಇಲ್ಲಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ಗಿಲ್ಲಿಯವರು ಯಾರೇ ಇರ್ಬೋದು, ಅಲ್ಲಿ ಕಾವ್ಯ ಅವರಿದ್ರು ಕೂಡ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಇಲ್ಲಿ ಹೇಳಿದ್ದಾರೆ. ರಘು ಅವರಿದ್ದಾಗೂ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ರಜತ್ ಅವ್ರಿಗೂ ಕೂಡ ಅಷ್ಟೇ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಧ್ರುವಂತವ್ರ ವಿಚಾರದಲ್ಲೂ ಕೂಡ ಅಷ್ಟೇ, ಅಣ್ಣ ನೀನು ನಂಗೆ ಮಾಡಬೇಡ, ಇಲ್ಲಿ ನಿಜವಾಗ್ಲೂ ಕೂಡ ಇಷ್ಟ ಆಗಲ್ಲ ಅಂತ ಇಲ್ಲಿ ಗಿಲ್ಲಿಯವರು ಕಾಮಿಡಿ ಮುಖ ಅಂತ ಹೇಳ್ತಾರಲ್ಲ, ಅದು ಅವ್ರಿಗೆ ತಗೊಳಕ್ ಆಗಲ್ಲ ಅಷ್ಟೇ. ಬಟ್ ಇಲ್ಲಿ ಸೀರಿಯಸ್ ಆಗಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಬೌಲರ್ ಬಂದ್ಬಿಟ್ಟು ಇಲ್ಲಿ ಬಾಲ್ ಹಾಕಿದಾಗ ನಾವು ಬ್ಯಾಟ್ ಮಾಡಬೇಕು, ಬಾಲ್ ಹಾಕ್ದಾನೆ ಬ್ಯಾಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಬಿಟ್ಟು ಸುಮಾರು ಸತಿ ಹೇಳಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ನೋಡಿ, ಕೆಲವೊಂದು ವಿಚಾರಗಳನ್ನ ಇಲ್ಲಿ ತೋರಿಸಿರಲ್ಲ ಅಂತ ಹೇಳ್ತೀವಲ್ಲ ಲೈವಲ್ಲಿ, ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ತೋರ್ಸಕ್ಕಾಗಲ್ಲ. ಇಲ್ಲಿ ಗಿಲ್ಲಿಯವರು ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ದೆ ಇವಾಗ ಈ ಒಂದು ಸಿಚುವೇಶನ್ ಹೇಳಿದ್ಮೇಲೆ ಇಲ್ಲಿ ಗೊತ್ತಾಗಿದ್ದು. ಹೌದು, ಕೆಲವೊಂದು ವಿಚಾರಗಳನ್ನ ಇಲ್ಲಿ ತೋರ್ಸಕ್ಕಾಗಲ್ಲ.
ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದು ಕರೆಕ್ಟ್ ಆಗಿದ್ದು ಪಾಯಿಂಟ್ ಏನಪ್ಪ ಅಂತಂದ್ರೆ ಎದುರುಗಡೆ ಇರೋರು ನಮ್ಮೇ ಅಟ್ಯಾಕ್ ಮಾಡಿದ್ರೆ ಮಾತಾಡೇ ನಾವಿಲ್ಲಿ ಅಟ್ಯಾಕ್ ಮಾಡಕ್ ಹೋಗ್ಬೇಕು ಅಂದ್ರೆ ಸುಮ್ಮನೆ ಮಾತಾಡಬೇಕಾದ್ರೆ ಇಲ್ಲ ಅಂದ್ರೆ ಸುಮ್ಮನೆ ಹೋಗಿ ನಾವು ಅಟ್ಯಾಕ್ ಮಾಡಿದ್ರೆ ನಮ್ಮನ್ನ ಬೇರೆ ರೀತಿ ಅನ್ಕೊಂತಾರಲ್ವಾ. ನಿಜವಾಗ್ಲೂ ಕೂಡ ಏನಪ್ಪ ನನಗೆ ಹುಚ್ಚನೆ ಖರ್ಚುಬಿಟ್ಟಿದ್ಯಾ ಸುಮ್ಮನೆ ಎಗರ್ಕೊಂಡು ಬರ್ತಾನಲ್ವಾ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತಲ್ವಾ. ಅದಕ್ಕೋಸ್ಕರ ಅಷ್ಟೇ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಇಲ್ಲಿ ಬೌಲರ್ ಬಾಲ್ ಹಾಕದೆ ಬ್ಯಾಟ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರು ಏನು ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡಿಲ್ಲ, ನೀವ್ಯಾಕೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ದಂಗೆ ಇತ್ತು. ಮತ್ತೆ ಎಲ್ರಿಗೂ ಕೂಡ ಗೇಮ್ ಅರ್ಥ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ರ. ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು ಎಕ್ಸಾಂಪಲ್ ಕರೆಕ್ಟಾಗಿ ಹೇಳಿದ್ರು. ಇಲ್ಲಿ ರಜತ್ ಅವ್ರು ಬಂದಾಗ ಒಂದೇ ಒಂದು ಗೇಮ್ ಕೂಡ ಇಲ್ಲಿ ಗೆಲ್ಲಿಲ್ಲ, ಆ ಒಂದು ಬಾಲ್ ಟಾಸ್ಕ್ ಬಂದಿದ್ದ ತಕ್ಷಣ ಇಲ್ಲಿ ಅವ್ರು 3 ಬಾಲ್ಗಳನ್ನ ಇಲ್ಲಿ ಹಾಕದೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ರು. ಕರೆಕ್ಟ್ ಅವ್ರು ಹೇಳಿದ್ರು ಒಂದು ಗೇಮ್ ಅಂತ ಹೇಳಿದ್ರೆ ಅದ್ರ ಪ್ರಕಾರ ತುಂಬಾ ಚೆನ್ನಾಗಿ ಆಡಿದ್ದಾರೆ, 10 ಗೇಮಲ್ಲಿ 8 ಗೇಮ್ ಗೆದ್ದಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು ತುಂಬಾ ಚೆನ್ನಾಗಿ ಇಲ್ಲಿ ಆಡ್ಕೊಂಡು ಬರ್ತಾ ಇದ್ದಾರೆ, ಅಂದ್ರೆ ಗಿಲ್ಲಿಯವ್ರು ಹೇಳಿದ್ರೆ ಏನೇ ಒಂದು ತಪ್ಪಿಲ್ಲ ಅಂತ ಕೂಡ ಇಲ್ಲಿ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ಕಾವ್ಯರು ಬರ್ತಾರೆ, ಕಾವ್ಯ ಅವರು ಕೂಡ ಇಲ್ಲಿ ರಜತ್ ಅವ್ರ ಹೆಸರನ್ನ ತಗೋತಾರೆ. ನೋಡಿ ಗಿಲ್ಲಿಯವ್ರದ್ದು ಕಾವ್ಯ ಅವ್ರದ್ದು ಒಂದೇ ತರ ಇಲ್ಲಿ ಒಪಿನಿಯನ್ ಆಯ್ತು, ಆದ್ರೆ ಇಲ್ಲಿ ರಜತ್ ಅವ್ರು ಮಾಡ್ತಿರೋ ನಿಜವಾಗ್ಲೂ ಕೂಡ ತಪ್ಪಿದೆ, ಅದಕ್ಕೆ ಪಾಪದ ಕೂಡ ತುಂಬಿದೆ ಅಂತಾನೆ ಇಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವ್ರು ಬರ್ತಾರೆ, ಅವರು ಕೂಡ ರಜತ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ನೆಕ್ಸ್ಟ್ ಮಾಳು ಅವ್ರು ಬರ್ತಾರೆ, ಅವರು ಕೂಡ ರಜತ್ ಅವ್ರ ಹೆಸರನ್ನ ತಗೋತಾರೆ. ಇಲ್ಲಿ ಮಾಳು ಅವ್ರು ಹೇಳಿದ್ದು ಸಿಕ್ಕಾಪಟ್ಟೆ ತುಂಬಾನೇ ಇಷ್ಟ ಆಯ್ತು. ಏನಕ್ಕೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಏನಿರುತ್ತೋ ಆ ರೀಸನ್ ಕೊಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ. ಈ ಸಾಮ್ರಾಜ್ಯಕ್ಕೆ ಅಧಿಪತಿ ಅಂತ ಅಂದ್ಬಿಟ್ಟು ರಜತ್ ಅವರು ಅವ್ರನ್ನೇ ಅವ್ರು ಅನ್ಕೊಂಡಿದ್ದಾರೆ, ಅವರು ಅಧಿಪತಿ ಅಲ್ಲ ಅಂತ ಅಂದ್ಬಿಟ್ಟು. ಹೌದು ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ನಾವು ಅವ್ರನ್ನೆಲ್ಲ ಅಧಿಪತಿ ಅಂತ ಯಾಕೆ ಅನ್ಕೋಬೇಕು, ಅವ್ರ ಆಟನ ಇಲ್ಲಿ ಅವ್ರು ಆಡಕ್ ಬಂದಿದ್ದಾರೆ, ನಮ್ಮ ಆಟ ನಾವಿಲ್ಲಿ ಆಡಬೇಕು ಅಷ್ಟೇ. ಬಟ್ ರಜತ್ ಅವ್ರು ಕೆಲವೊಂದು ವಿಚಾರಗಳಲ್ಲಿ ನಾನು ಲಾಸ್ಟ್ ಸೀಸನ್ ಅಲ್ಲಿ ಇಲ್ಲಿ ಆಡಿದ್ದೀನಿ, ನನಗೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲೋ 1-2-3 ಕಡೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದ್ದು ಕೂಡ ಇಲ್ಲಿ ಇದೆ. ಅದಕ್ಕೆ ಇಲ್ಲಿ ಮಾಲೂರ್ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಹೇಳಿದ್ದು, ಈ ಸಾಮ್ರಾಜ್ಯಕ್ಕೆ ಅಧಿಪತಿ ತರ ಆಡೋದ್ ಬೇಕಾಗಿಲ್ಲ ಅವರು ಅಂತಂದ್ಬಿಟ್ಟು. ಅದ್ರ ನೆಕ್ಸ್ಟ್ ಧನುಷ್ ಅವ್ರು ಬರ್ತಾರೆ, ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ಯಾಕಂದ್ರೆ ಮೊದಲನೇ ದಿವಸದಿಂದ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಹೇಳ್ತಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ, ಅಂದ್ರೆ ತುಂಬಾ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವರು ಮಾಡ್ತಿರೋದು ಎಲ್ರಿಗೂ ತಪ್ಪು ಅಂತ ಏನಕ್ಕೆ ಅನಿಸ್ತದೆ ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನಾಲ್ಗೆನ ಹರಿಬಿಟ್ಟು ಮಾತಾಡ್ತಾರೆ. ಯಾಕಂದ್ರೆ ಗಂಡ್ಸಲ ಅನ್ನೋ ಪದ ಮತ್ತೆ ಕಚಡ ಅನ್ನೋದು, ಥೂ ಅನ್ನೋದು, ಈ ರೀತಿ ಒಂದು ರಿಯಾಲಿಟಿ ಶೋನಲ್ಲಿ ಹೇಳಿದಾಗ ಒಬ್ಬ ಹುಡುಗಂಗಾಗಿ ಒಬ್ಬ ಗಂಡ್ಸ್ಗಾಗಿ ಹೇಳಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕು. ಹೌದು ಎದುರುಗಡೆ ಇರೋ ಪರ್ಸನ್ ಇವ್ರಿಗೂ ಕೂಡ ಬೈದಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಈ ಒಂದು ವಿಚಾರಗಳು ತಗೊಂಡಾಗ ಇಲ್ಲಿ ಹರ್ಟ್ ಆಯ್ತು ಅನ್ನೋ ರೀತಿಲಿ ಧನುಷ್ ಅವರು ಇಲ್ಲಿ ಹೇಳಿದ್ರೆ ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಆಡ್ ಮಾಡ್ಕೊಂಡು ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ರಘು ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ನೋಡಿ ಅವ್ರು ಇಲ್ಲಿ ಕೊಟ್ಟಿದ್ದ ರೀಸನ್ನೇ ಅದು, ಅವರು ಬದಲಾಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರ್ಸಕ್ ಹೋಗ್ತಿದ್ದಾರೆ, ಅವ್ರು ನಿಜವಾಗ್ಲೂ ಕೂಡ ಬದಲಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ರಾಶಿಕ್ ಅವರು ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಇದು ಎಕ್ಸ್ಪೆಕ್ಟೆಡ್, ಏನಕ್ಕೆ ಅಂತಂದ್ರೆ ಧ್ರುವಂತ್ ಅವರು ಆಡ್ತಿರೋದು ಅದೇ ರೀತಿಯಲ್ಲಿ ಇದೆ, ಅದಕ್ಕೆ ಇಲ್ಲಿ ರಾಶಿಕ್ ಅವರು ಧ್ರುವಂತ್ ಅವ್ರ ಹೆಸರನ್ನ ತಗೊಂಡ್ರು. ನೆಕ್ಸ್ಟ್ ಇಲ್ಲಿ ಸೂರಜ್ ಅವರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ಚೈತ್ರ ಕುಂದಾಪುರ ಅವ್ರು ಬರ್ತಾರೆ, ಅವರು ಕೂಡ ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ನೋಡಿ ಕಳೆದ ವಾರ ಎಲ್ಲ ಇವರಿಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರೊಂದು ಗುಣನ ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಕೆಲವೊಬ್ರು ವ್ಯಕ್ತಿಗಳು ನಮ್ಮ ಜೊತೆಲೇ ಇದ್ರು ಕೂಡ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿರಲ್ಲ, ಕೆಲವೊಬ್ರು ವ್ಯಕ್ತಿಗಳು ದೂರ ಇದ್ರು ಕೂಡ ನಾವು ಅವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಇಲ್ಲಿ ದೂರದಿಂದ ನೋಡಿದ್ರು ಮನೆಯಲ್ಲಿ ಅಂತ ಚೈತ್ರ ಅವರೇ ಹೇಳಿದ್ರು, ನಾನು ಹೊರಗಡೆಯಿಂದ ನೋಡಿದಾಗ ಅವ್ರ ಒಪಿನಿಯನ್ ಬೇರೆ ಇತ್ತು ಅವ್ರ ಮೇಲೆ ನನಗೆ ಅಂತ ಚೈತ್ರ ಅವ್ರು ಹೇಳಿದ್ರು. ಮನೆಗೆ ಬಂದಿದ ತಕ್ಷಣ ಒಂದು ಒಪಿನಿಯನ್ ನನಗೆ ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು ಉತ್ತಮ ಕೊಟ್ಟರು. ಅದಾಗಿದ ತಕ್ಷಣ ಈ ವೀಕು ಕೇವಲ ಒಂದೇ ಒಂದು ವಾರದಲ್ಲಿ ಅವ್ರ ಒಪಿನಿಯನ್ನೇ ಚೇಂಜ್ ಆಗೋಗ್ಬಿಟ್ಟು ಇಲ್ಲಿ ಪಾಪದ ಕೂಡ ತುಂಬಿದೆ ಅಂತ ಅಂದ್ಬಿಟ್ಟು ಚೈತ್ರ ಅವರಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳೋದು ಒಂದೇ ಸತಿ ನಾವು ಯಾರ ಮೇಲೂ ಕೂಡ ಅಷ್ಟೊಂದು ಓವರ್ ಆಗಿ ಟ್ರಸ್ಟ್ ಮಾಡಬಾರ್ದು. ಅಂದ್ರೆ ಸತ್ಯ ಇವ್ರು ಹೇಳ್ತಿರೋದಲ್ಲ ಸತ್ಯ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವ್ರು ಮಾಡಿದ್ದು ತಪ್ಪೇ ಅದು. ಮೇನ್ ಆಗಿ ಎಲ್ಲರೂ ಕೂಡ ಯಾವ ರೀತಿ ಇದ್ದಾರೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಅವ್ರು ಏನೋ ಹೇಳ್ಬಿಟ್ರು ನಾನು ಏನೋ ಹೊರಗಡೆಯಿಂದ ನೋಡ್ಕೊಂಡ್ ಬಂದಿದ್ದೆ ಅಂತ ಅಂದ್ಬಿಟ್ಟು ತಲೆಯಲ್ಲಿ ತುಂಬಿಕೊಂಡು ಹೋಗ್ಬಾರ್ದು. ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿಬಿಟ್ಟು ಸ್ವಲ್ಪ ಮಾತಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಚೈತ್ರ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಲಾಸ್ಟ್ ಅಲ್ಲಿ ಬರದೆ ಧ್ರುವಂತ್ ಅವರು ರಜತ್ ಅವ್ರ ಹೆಸರಿನಲ್ಲಿ ತಗೊಂತಾರೆ. ಅಂದ್ರೆ ರಜತ್ ಅವರು ಇದೆಲ್ಲ ಮಾತಾಡಿದ್ರಲ್ವಾ ಹಾಗೆ ಹೀಗೆ ಅವ್ನು ಹೊರಗಡೆ ಎಲ್ಲ ಆ ಥರ ಇದ್ದ, ಇಲ್ಲಿ ಈ ಥರ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಆ ರೀಸನ್ ಇಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಹೇಳ್ತಾರೆ, ಅಂದರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾರೆ ಯಾರ್ಯಾರಿಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಅಶ್ವಿನಿ ಅವರಿಗೆ ಇಲ್ಲಿ ಕಪ್ ನೀರು ಹಾಕ್ತಾರೆ, ಮತ್ತಿಲ್ಲಿ ರಜತ್ ಅವ್ರಿಗೂ ಅಷ್ಟೇ, ಮತ್ತಿಲ್ಲಿ ಚೈತ್ರ ಅವ್ರಿಗೂ ಅಷ್ಟೇ, ಮತ್ತಿಲ್ಲಿ ಧ್ರುವಂತ್ ಅವರು ಇವ್ರಿಗೆಲ್ರಿಗೂ ಕೂಡ ನಿಮಗೆಲ್ಲ ಏನು ಅನ್ನಿಸ್ತು ಅಂತಂದರೆ ರಜತ್ ಅವ್ರು ಹೇಳ್ತಾರೆ ನಾನಿಲ್ಲಿ ಸೋಲೋ ಆಗಿ ಆಡಕ್ಕೆ ಬಂದಿದ್ದೀನಿ, ಎಲ್ಲರೂ ಕೂಡ ಮನೆಯಿಂದ ಕಳಿಸೇ ನಾನು ಮನೆಯಿಂದ ಹೋಗ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಕಳೆದ ಸೀಸನಲ್ಲೂ ಕೂಡ ಇದೇ ಮಾತಿಲ್ಲಿ ಹೇಳಿದ್ರು, ಅಂದರೆ ಚೈತ್ರ ಅವ್ರಿಗೆ ಈ ಮಾತನ್ನ ಹೇಳಿದ್ರು, ಮತ್ತೆ ತಾಯ್ತಾ ಕಟ್ಟಿಸ್ಬಿಡ್ತೀನಿ ಅದು ಇದು ಅಂತಂದ್ಬಿಟ್ಟು ಸ್ವಲ್ಪ ಒಂದು ಡೈಲಾಗ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೇರೆ ಡೈಲಾಗ್ ಏನಾದರೂ ಹೇಳಿದ್ರೆ ಕೇಳೋಕ್ಕೂ ಕೂಡ ಚೆನ್ನಾಗಿರುತ್ತೆ.
ಯಾಕಂದ್ರೆ ಕೇಳಿದ್ದನ್ನೇ ಕೇಳಿ ತಿಂದಿದ್ದನ್ನೇ ತಿಂದು ಹೆಂಗೆ ಬೇಜಾರಾಗುತ್ತೋ ಹಾಗೆ ಕೇಳಿದ್ದನ್ನೇ ಕೇಳ್ತಿದ್ರೆ ಸ್ವಲ್ಪ ಬೋರ್ ಹೊಡಿಯುತ್ತೆ. ರಜತ್ ಅವ್ರು ಸ್ವಲ್ಪ ಬೇರೆ ಟ್ರೈ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ಇಲ್ಲಿ ಇವರಿಗೆ ಹೇಳಿದ್ರಲ್ಲ ಅಣ್ಣ, ನಾನು ಕೂಡ ಅಷ್ಟೇ ರಜತ್ನ ಈಚೆ ಕಳಿಸ್ಬಿಟ್ಟೆ ಮನೆಯಿಂದ ಹೊರಗಡೆ ಬರೋದು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ದಂಗೆ ಎಲ್ಲ ಕೂಡ ಇಲ್ಲಿ ಆಗಿದೆ. ಬೆಳಿಗ್ಗೆನೂ ಕೂಡ ನಾನು ಇಲ್ಲಿ ಪ್ರೋಮೋ ರಿವ್ಯೂ ಕೊಡ್ಬೇಕಾದ್ರೆ ಇಲ್ಲಿ ಹೇಳಿದ್ದೆ, ಸೇಮ್ ರಿಷಾ ಅವ್ರಿಗೂ ಹೇಳಿದ್ರು, ಮತ್ತೆ ಡಮಲ್ ಡಿಮಿಲ್ ಡಕ್ಕ ಇಲ್ಲಿ ಇವ್ರ ಮನೆಗೆ ಹೋಗೋದು ಪಕ್ಕ ಅಂತ ಯಾರ್ಯಾರು ಹೇಳಿದ್ರು ಅವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಜಾನ್ವಿ ಅವ್ರು ಇರ್ಬೋದು, ರಿಷಾ ಇರ್ಬೋದು, ಚಂದ್ರಪ್ರಭಾ ಅವ್ರು ಇರ್ಬೋದು, ಈ ರೀತಿಯಾಗಿ ನೋಡ್ತಾ ಬಂದೆ ಎಲ್ಲರೂ ಕೂಡ ಹೋಗಿದ್ದಾರೆ. ಇಲ್ಲಿ ಕಾವ್ಯ ಅವರು ಫಿನಾಲೆವರೆಗೂ ಇರ್ತಾರೆ ಅಂತ ಇಲ್ಲಿ ಹೇಳಿದ್ರು, ಫಿನಾಲೆವರೆಗೂ ಇರ್ತಾರೆ ಇಲ್ವೋ ನೋಡ್ಬೇಕಿದೆ. ಈಗ ರಜತ್ ಅವ್ರನ್ನ ಈಚೆ ಕಳಿಸಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಮತ್ತೆ ಹೊರಗಡೆ ಕಾಲಿಡೋದು ಅಂತ ಹೇಳಿದ್ದಾರೆ ಗಿಲ್ಲಿ ನಟ ಅವರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕ? ಅವರು ಚಾಲೆಂಜ್ ಅಲ್ಲಿ ಗೆಲ್ತಾರಾ ಅಥವಾ ಗಿಲ್ಲಿ ನಟ ಅವರು ಚಾಲೆಂಜ್ ಅಲ್ಲಿ ಗೆಲ್ತಾರೆ? ಇಲ್ಲಿ ರಜತ್ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಮನೆಯಿಂದ ಈಚೆ ಹಾಕಿ ನಾನು ಮನೆಯಿಂದ ಹೊರಗಡೆ ಬರೋದು ಅಂತ. ಇಲ್ಲಿ ಗಿಲ್ಲಿ ಅವರು ಕೂಡ ಅದೇ ಚಾಲೆಂಜ್ ಅಲ್ಲಿ ಹಾಕಿದ್ರು, ರಜತ್ನ ಈಚೆ ಕಳಿಸಿ ನಾನು ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಬಿಟ್ಟು. ಈ ಒಂದು ವಿಚಾರದಲ್ಲಿ ಯಾರು ಗೆಲ್ಬೋದು ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಹೊರಗಡೆ ಬರ್ಬೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಚೈತ್ರ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ಇಲ್ಲಿ ರಕ್ಷಿತ್ ಅವರು ಮಾತಾಡೋದ್ರಲ್ಲಿ ತೂಕನೇ ಇರಲ್ಲ, ಅವ್ರು ಏನೇ ಮಾತಾಡಿದ್ರು ಕೂಡ ಅರ್ಥ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ರಕ್ಷಿತ್ ಅವರು ಕೂಡ ಸರಿಯಾಗಿ ಕೌಂಟ್ರು ಕೊಡ್ತಾರೆ, ಯಾಕಂತಂದ್ರೆ ಅವ್ರು ಈ ಥರ ಮಾತಾಡ್ತಾರಲ್ಲ ಅದಕ್ಕೆ ನಾನು ಇಲ್ಲಿ ಹೇಳಿದ್ದು ಅವ್ರ ಪಾಪದ ಕೂಡ ತುಂಬಿದೆ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಚೈತ್ರ ಅವರು ಮಾತುಗಾರಿಕೆ ಅನ್ನೋದು ಚೆನ್ನಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಆಡೋ ಮಾತಿಗಿಲ್ಲಿ ಅರ್ಥನೇ ಇರಲ್ಲ, ಅಂದ್ರೆ ಒಬ್ರಿಗೊಬ್ರಿಗೆ ತಂದಿಡೋ ಬುದ್ಧಿ ಇರ್ಬೋದು ಅವ್ರ ಹತ್ರ ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ. ಇಲ್ಲಿ ರಘು ಅವ್ರು ಯಾವುದೋ ಒಂದು ಸಿಚುವೇಶನ್ ನಡೆದಿದ್ದನ್ನ ಇಲ್ಲಿ ತಂದ್ಬಿಟ್ಟು ಇಲ್ಲಿ ಹೇಳಿದ್ರು, ಅಂದ್ರೆ ರಘು ಅವ್ರ ಗುಣ ಎಂಥದ್ದು ಅಂತ ಇಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಏನ್ ಮಾತಾಡಿರ್ತಾರೋ ಅದನ್ನ ಅವ್ರ ಹತ್ರ ಇಟ್ಕೋಬೇಕು, ಅವರೊಂದು ಒಪಿನಿಯನ್ ಇಲ್ಲಿ ಹೇಳಬೇಕು. ಆದ್ರೆ ರಘು ಅವ್ರು ನನಗೆ ಇದನ್ನ ಹೇಳಿದ್ರು ಅಂತ ಅವ್ರು ಯಾಕೆ ಹೇಳಬೇಕು? ಅದಕ್ಕೆ ಹೇಳಲ್ಲ. ಚೈತ್ರ ಅವರು ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ, ಬಟ್ ಸ್ವಲ್ಪ ಅದನ್ನ ಸರಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಇವ್ರುಗಳು ಹೇಗೆ ಅಂತ ಅಂದ್ಬಿಟ್ಟು ಮನೇಲಿ ಇರೋರಿಗೆ ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ. ಏನೋ ಅತಿಥಿಗಳಾಗಿ ಬಂದಿದ್ರು, ಆನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಗೊತ್ತಾಗಿದ ತಕ್ಷಣ ಸ್ವಲ್ಪ ಒಪಿನಿಯನ್ ಎಲ್ಲ ಚೇಂಜ್ ಆಗಿದೆ. ಸ್ವಲ್ಪ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಇಲ್ಲ ಅಂದ್ರೆ ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಏನಾದರೂ ಇಲ್ಲಿ ಡಬಲ್ ಎಲಿಮಿನೇಷನ್ ಆದರೂ ಇಟ್ಟರು ಅಂತಂದ್ರೆ ರಜತ್ ಅವರು ಚೈತ್ರ ಅವರು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬರೋ ಚಾನ್ಸಸ್ ಇದೆ. ನೋಡೋಣ, ಯಾಕಂದ್ರೆ ಈ ವೀಕು ನೋ ಎಲಿಮಿನೇಷನ್ ವೀಕು, ನೆಕ್ಸ್ಟ್ ವೀಕು ಡಬಲ್ ಎಲಿಮಿನೇಷನ್ ಆಗಲೇಬೇಕು. ಯಾಕಂದ್ರೆ ತುಂಬಾ ಜನ ಸ್ಪರ್ಧಿಗಳು ಇಲ್ಲಿ ಇದ್ದಾರೆ. ನೆಕ್ಸ್ಟ್ ವೀಕ್ ಏನಾದರೂ ಇಲ್ಲಿ ಡಬಲ್ ಎಲಿಮಿನೇಷನ್ ಆದರೆ ಅದ್ರ ನೆಕ್ಸ್ಟ್ ವೀಕು ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಇಲ್ಲಿ ಮಾಡೇ ಮಾಡ್ತಾರೆ. ಮಿಡ್ ವೀಕು ಮಿಡ್ ನೈಟ್ ಈ ಥರ ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಸೇವ್ ಆಗ್ತಾರೆ ಅಂತ ಇಲ್ಲಿ ಅಶ್ವಿನಿ ಅವ್ರು ಸೇವ್ ಆಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಅಲ್ಲೂ ಕೂಡ ಕ್ರೌಡ್ ಇಲ್ಲಿ ಕಿರ್ಚ್ತಾರೆ. ನಿಜವಾಗ್ಲೂ ಕೂಡ ಮನೇಲಿರೋರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಜನತೆಗಳು ನನ್ನ ಓಟ್ ಹಾಕ್ಬಿಟ್ಟು ಅಂದ್ರೆ ನನ್ನನ್ನು ಯಾರು ಇಷ್ಟಪಡ್ತಾ ಇದ್ದಾರೆ ಅವರೆಲ್ಲ ಓಟ್ ಹಾಕ್ಬಿಟ್ಟು ಉಳಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ಜವಾಬ್ದಾರಿ ಅಂತ ಇಲ್ಲಿ ಜಾಸ್ತಿ ಆಗೇ ಆಗುತ್ತೆ. ಪ್ರತಿ ವಾರ ಕೂಡ ಇಲ್ಲಿ ನಾಮಿನೇಟ್ ಆದಾಗ ಸೇವ್ ಆದಾಗ ಸ್ವಲ್ಪ ಜವಾಬ್ದಾರಿಗಳು ಇಲ್ಲಿರುತ್ತೆ. ಜನಗಳು ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಕೂಡ ಅಲ್ಲೇ ಗೊತ್ತಾಗೋದಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಸ್ಪೀಚ್ ಕೂಡ ಇಲ್ಲಿ ಮಾಡ್ತಾರೆ. ಇದಾದ್ಮೇಲೆ ಎಸ್ ಆರ್ ನೋ ರೌಂಡ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಕ್ವಶನ್ಗಳು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದ್ ತರ ಇಲ್ಲಿ ಉತ್ತರಗಳು ಇಲ್ಲಿ ಇತ್ತು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಕ್ಷಿತಾ ಅವರು ತಂದಿಟ್ಬಿಟ್ಟು ಒಬ್ರಿಗೊಬ್ರಿಗೆ ತಂದಿಟ್ಬಿಟ್ಟು ಮಜಾ ತಗೊಳ್ಳೋ ಪರ್ಸನಾಲಿಟಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ವೀಕ್ಷಕರೇ, ನಿಮ್ಗೇನಾದ್ರೂ ಇಲ್ಲಿ ಅವ್ರ ಹತ್ರ ಮಾಡ್ತಾರೆ ಅಂದ್ರೆ ಒಬ್ರಿಗೊಬ್ರಿಗೆ ತಂದಿಟ್ಬಿಟ್ಟು ನೋಡೋ ಪರ್ಸನಾಲಿಟಿ ಅವ್ರದ್ದು ಅಂತ ಅನ್ಸುತ್ತೆ. ಆದ್ರೆ ರಾಶಿಕ್ ಅವರು ಹೌದು ಅಂತ ಅಂತಾರೆ, ಯಾಕಂದ್ರೆ ಈ ಒಂದು ವರ್ಡ್ ಅವ್ರ ಬಾಯಿಂದನೇ ಇಲ್ಲಿ ಬಂದಿದ್ದು. ಸೂರಜ್ ಅವ್ರ ಹತ್ರ ಇಲ್ಲಿ ಹೇಳ್ತಿರ್ತಾರೆ, ಅವರಿಬ್ರು ಜಗಳ ಎಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ಕೂತಿರ್ತಾರೆ, ಅವಾಗ ಇಲ್ಲಿ ಹೇಳ್ತಾರೆ ಈ ಒಂದು ವಿಚಾರಣ ಸೂರಜ್ ಅವ್ರ ಹತ್ರ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಕು ಅಂತಾನೆ ಈ ಒಂದು ಕ್ವಶನ್ ಇಲ್ಲಿ ಕೇಳಿದ್ರು. ಕೆಲವೊಂದು ಕ್ವಶನ್ಗಳು ಇಲ್ಲಿ ಸ್ಪರ್ಧಿಗಳೇ ಹೇಳಿರ್ತಾರೆ, ಅದಕ್ಕೋಸ್ಕರ ಅವ್ರ ಬಾಯಿಂದ ಏನು ಉತ್ತರ ಬರುತ್ತೆ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡಕ್ಕೆ ಈ ಒಂದು ಪ್ರಶ್ನೆ ಕೇಳೋದು. ಅವರೊಂದು ವ್ಯಕ್ತಿತ್ವ ಎಂತಹದ್ದು ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗೋದು. ರಾಶಿಕ್ ಅವ್ರು ಬಿಡಿ ಹೌದು ಅಂತ ಇಲ್ಲಿ ಹೇಳಿದ್ರು, ಅಲ್ಲೇನು ಮಾತಾಡಿದ್ರು ಅದನ್ನೇ ಇಲ್ಲಿ ಹೇಳಿದ್ರು. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಇಲ್ಲಿ ರಕ್ಷಿತ್ ಅವರು ಒಬ್ರಿಗೆ ತಂದಿಟ್ಬಿಟ್ಟು ಅಂದ್ರೆ ಒಬ್ಬರಿಂದ ಒಬ್ರಿಗೆ ತಂದಿಟ್ಬಿಟ್ಟು ಮಜಾ ಏನಾದರೂ ನೋಡ್ತಾರೆ, ಮಜಾ ಏನಾದ್ರು ತಗೊಂತಾರೆ ಅಂತ ನಿಮಗೆ ಅನ್ಸುತ್ತಾ? ಈ ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಕೇಳೋ ಪ್ರಶ್ನೆನೇ, ಯಾವಾಗಲೂ ಕೂಡ ಸೂರಜ್ ಅವರು ಮತ್ತು ಇಲ್ಲಿ ರಾಶಿಕ್ ಅವರು ಇಬ್ರು ಕೂಡ ಒಬ್ರನ್ನೊಬ್ರು ಡಿಫೆಂಡ್ ಮಾಡ್ಕೊಂತಿದ್ರು, ಅಂದ್ರೆ ಮಾತಾಡ್ತಿದ್ರು, ಒಬ್ರು ಪರ ಒಬ್ರು ಇಲ್ಲಿ ನಿಂತ್ಕೊಂತಿದ್ರು. ಆದ್ರೆ ಈ ವೀಕು ಕ್ಯಾಪ್ಟನ್ ಒಂದು ರೇಸ್ ಏನಿತ್ತು ಅದಾದ್ಮೇಲೆ ಬಿಟ್ಕೊಟ್ರು ರಾಶಿಕ್ ಅವರು ಅಂತ ಕೇಳಿದಾಗ ರಾಶಿಕ್ ಅವರೇ ಎಸ್ ಅಂದ್ರು, ಬಟ್ ಆದ್ರೆ ಸೂರಜ್ ಅವರು ನೋ ಅಂತ ಅಂದ್ರು. ಯಾಕಂದ್ರೆ ಕೆಲವೊಂದು ಸತಿ ಕೆಲವೊಬ್ರು ವ್ಯಕ್ತಿಗಳಿಗೆ ಒಂದೊಂದು ಥರ ಅನಿಸ್ತಾ ಇರುತ್ತೆ. ನಿಮಗೇನು ಅನ್ಸುತ್ತೆ? ರಾಶಿಕ್ ಅವರು ಬಿಟ್ಕೊಟ್ರು ಅನ್ಸುತ್ತಾ, ಇಲ್ಲ ಅಂತಂದ್ರೆ ಸೂರಜ್ ಅವ್ರು ಬಿಟ್ಕೊಟ್ರು ಅಂತ ಅನ್ಸುತ್ತಾ? ಇಬ್ರು ಕೂಡ ಮೇಯ್ನ್ ಆಗಿ ಬಿಟ್ಕೊಟ್ರು. ಮುಖವಾಡ ಅಂತ ಅವರು ಹೇಳಿದ್ರು, ಮತ್ತೆ ಇಲ್ಲಿ ಬಾಯಿಗೆ ಬಂದಂಗೆ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಯಾಕಂದ್ರೆ ಫಸ್ಟ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಾಗ ನನ್ನ ಜೊತೆ ಮಾತಾಡಿದೆ, ಆ ನಂತರ ಇಲ್ಲಿ ರಜತ್ ಬಂದ ತಕ್ಷಣ ರಜತ್ ಮಾತಾಡಿದೆ ಅಂತ ಅವ್ರು ಇಲ್ಲಿ ಬಾಯಿಂದಾನೆ ಬಂತು. ಆದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಮುಖವಾಡಗಳನ್ನ ಹಾಕೊಂಡು ಬದುಕ್ತಾರೆ ಅಂತಾರಲ್ಲ, ಇಂಥವ್ರದವ್ರನ್ನ ನೋಡಿದಾಗ ಇಲ್ಲಿ ಅನ್ಸುತ್ತೆ. ನೋಡಿ, ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಮಾರ್ಕ್ ಸಿನಿಮಾದು ಒಂದು ಪ್ರಮೋಷನ್ ಅಂತಾನೆ ಅನ್ಕೊಳ್ಬಹುದು. ವಿಜಯ್ ಪ್ರಕಾಶ್ ಅವರು ಕಾಲ್ ಮಾಡ್ತಾರೆ, ವಿಡಿಯೋ ಕಾಲು, ಎಲ್ರಿಗೂ ಕೂಡ ಇಲ್ಲಿ ತೋರಿಸ್ತಾರೆ. ಹೌದು, ಇವಾಗ ಡಿಸೆಂಬರ್ ಅಲ್ಲಿ 25ನೇ ತಾರೀಕಿನ ಮಾರ್ಕ್ ಮೂವಿ ಕೂಡ ಇಲ್ಲಿ ರಿಲೀಸ್ ಇದೆ. ಒಂದು ಬೇಜಾರಾಗ್ತಿರೋದೇನಪ್ಪ ಅಂತಂದ್ರೆ, ಇವಾಗ ಮೊನ್ನೆ ಅಷ್ಟೇ ಇಲ್ಲಿ
ಗುರುವಾರ ಡೆವಿಲ್ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಅದರಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅಭಿನಯಿಸಿದ್ದಾರೆ. ಸಕ್ಸಸ್ಫುಲ್ ಆಗಿ ಎಲ್ಲಾ ಕಡೆ ಇಲ್ಲಿ ಓಡ್ತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಬಿಟ್ಟು ಗಿಲ್ಲಿ ಅವ್ರನ್ನ ಇಷ್ಟಪಡೋರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಡೆವಿಲ್ ಮೂವಿ ತುಂಬಾನೇ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಆ ಮೂವಿ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ರಾಜಕೀಯ ವಿಚಾರ ಇರ್ಬೋದು, ಈ ತರ ಅಂದ್ರೆ ಕತೆ ಸಾರಾಂಶ ಏನಿದೆ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇದು ತುಂಬಾ ಸಕ್ಸಸ್ ಆಗಿ ಓಡ್ತಿದೆ. ಗಿಲ್ಲಿಯವರೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಕ್ಕತ್ತಾಗಿ ಖುಷಿ ಆಗಿರೋದು. ಬಟ್ ಎಲ್ರಿಗೂ ಕೂಡ ಬೇಜಾರ್ ಆಗಿರುತ್ತೆ. ನಿನ್ನೆ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಒಂಚೂರು ಮಾತಾಡಿಲ್ಲ. ಓಕೆ ಬಿಡು, ಭಾನುವಾರ ಎಪಿಸೋಡ್ ಅಲ್ಲಿ ಮಾತಾಡಬಹುದು ಅಂತ ಕಾಯ್ತಿದ್ರು ಎಲ್ಲರೂ ಕೂಡ. ಬಟ್ ಇಲ್ಲಿ ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಮಾತಾಡಲಿಲ್ಲ. ಸುಮಾರು ಜನಕ್ಕೆ ಇಲ್ಲಿ ಬೇಜಾರಾಗಿರುತ್ತೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾನು ಕೂಡ ನೀವು ಇಲ್ಲಿ ತೆಗೆದು ನೋಡಬಹುದು. ಇಲ್ಲಿ ಡೆವಿಲ್ ಮೂವಿ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಕೊಡಿ ಸರ್ ಅಂತ ಈ ಹಿಂದೆ ಕೇಳ್ತಿದ್ರು, ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆನೆ. ಯಾಕಂದ್ರೆ ಪ್ರಮೋಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಬ್ಯಾಟ್ರ್ ಮೂವಿ ರಿಲೀಸ್ ಆಯಿತು, ಅದಕ್ಕೂ ಕೂಡ ಇಲ್ಲಿ ಬಂದಿದ್ರು. ಅದಾಗಿದ ತಕ್ಷಣ GST ಮೂವಿದು ಕೂಡ ಇಲ್ಲಿ ಪ್ರಮೋಷನ್ ಬಂದಿದ್ರು. ಆದರೆ ಡೆವಿಲ್ ಮೂವಿಗೆ ಇವಾಗ ರಿಲೀಸ್ ಆಗ್ತಿದೆ ಅಂದರೆ ಯಾರು ಕೂಡ ಯಾಕೆ ಬರಲಿಲ್ಲ? ಈ ವಾರದ ಕಾನ್ಸೆಪ್ಟ್ ಕೂಡ ಇಲ್ಲಿ ವಿಲ್ಲನ್ ಅಂತ ಇಲ್ಲಿ ಇಟ್ಟಿದ್ರು, ಕರ್ಸ್ಬೋದಿತ್ತಲ್ವಾ, ಸಖತ್ತಾಗಿ ಮ್ಯಾಚ್ ಆಗ್ತಿತ್ತಲ್ವಾ ಅಂತ ಕೂಡ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಇವತ್ತಿನ ಎಪಿಸೋಡ್ ನೋಡಿದವರಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರು, ಹರ್ಟು, ಅಸಮಾಧಾನ ಎಲ್ಲ ಕೂಡ ಇಲ್ಲಿ ಆಗಿರುತ್ತೆ. ಡೆವಿಲ್ ಮೂವಿದು ಒಂದೇ ಒಂದು ಏನೂ ಕೂಡ ವಿಚಾರಣ ತಿಳಿಸ್ತಾ ಇಲ್ವಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಆಗಿದೆ. ವೀಕ್ಷಕರ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದ್ರೆ ಮಾರ್ಕ್ ಮೂವಿ ಬಗ್ಗೆ ಇದರಲ್ಲಿ 2 ಸತಿ ಇಲ್ಲಿ ಮಾತಾಡ್ತಾರೆ. ವಿಜಯ್ ಪ್ರಕಾಶ್ ಅವರು ಕೂಡ ಇಲ್ಲಿ ಫೋನ್ ಕಾಲ್ ಅಲ್ಲಿ, ವಿಡಿಯೋ ಕಾಲ್ ಕೂಡ ಇಲ್ಲಿ ಮಾತಾಡ್ತಾರೆ. ಅವಾಗ ಇಲ್ಲಿ ಹೇಳ್ಬೋದಿತ್ತಲ್ವಾ. ಹಾಗೆ ಡೆವಿಲ್ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಇಲ್ಲಿ ಓಡ್ತಿದೆ. ಕಂಗ್ರಾಚುಲೇಷನ್ ಗಿಲ್ಲಿ ಅವರೇ ಅಂತ ಇಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಖುಷಿ ಆಗಿರೋದು, ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗಿರೋದು. ಎಲ್ಲರೂ ಕೂಡ ಇವನ್ ಕೇಳ್ತಿದ್ರು, ಏನು ನೀವು ದರ್ಶನ್ ಜೊತೆ ಆಕ್ಟ್ ಮಾಡಿದ್ರಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಅಂತ ಇರುತ್ತೆ, ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಇಲ್ಲಿ ನಟಿಸಬೇಕು ಅಂತ ಅಂದ್ಬಿಟ್ಟು. ಬಟ್ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಸಿಕ್ಕಿರಲ್ಲ. ಬಟ್ ಗಿಲ್ಲಿ ಅವರಿಗೆ ಸಿಕ್ಕಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಿಡಿ. ಎಲ್ಲರೂ ಕೂಡ ಬೆಳಿಬೇಕು, ಹೌದು. ಬಟ್ ಈ ಒಂದು ವಿಚಾರನ ತಿಳಿಸಿದ್ರೆ ತುಂಬಾನೇ ಎಲ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿರೋದು ಬಿಡಿ. ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಮುಗಿದೋಯ್ತು. ಹೋಗಿರೋದ್ ಬಗ್ಗೆ ಇಲ್ಲಿ ಎಷ್ಟೇ ಮಾತಾಡಿದ್ರು ಕೂಡ ಇಲ್ಲಿ ಯೂಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, 2 ವಾರದಲ್ಲಿ ಇಲ್ಲಿ ಗಿಲ್ಲಿಯವ್ರ ಆಟನ ರಜತ್ ಅವರು ಬೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕ್ವಶನ್ ನ ಕೇಳ್ತಾರೆ. ಚೈತ್ರ ಅವ್ರು ಮಾತ್ರ ಎಸ್ ಅಂತಾರೆ. ಅಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ನೋ ಅಂದ್ರೆ ಇಲ್ಲಿ ಚೈತ್ರ ಅವ್ರು ಮಾತ್ರನೇ ಎಸ್ ಅನ್ನೋ ಒಂದು ಬೋರ್ಡ್ ಹಿಡಿತಾರೆ. ಹೌದು, ಇಲ್ಲಿ ಬೀಟ್ ಮಾಡಿದ್ದಾರೆ ಅಂತ ಚೈತ್ರ ಅವ್ರಿಗೆ ಅನ್ಸಿದೆ. ಬಟ್ ಆದ್ರೆ ಬೇರೆಯವ್ರು ಯಾರಿಗೂ ಕೂಡ ಇಲ್ಲಿ ಅನ್ಸಿಲ್ಲ. ಗಿಲ್ಲಿ ಅವ್ರು ಹೇಳ್ತಾರೆ ಅವ್ರ ಆಟನ ಇಲ್ಲಿ ಅವ್ರು ಆಡ್ತಿದ್ದಾರೆ, ನನ್ನ ಆಟನ ಇಲ್ಲಿ ನಾನು ಆಡ್ತಿದ್ದೀನಿ, ಆದ್ರೆ ಯಾರು ಕೂಡ ಏನು ಬೀಟ್ ಮಾಡಿಲ್ಲ, ಆ ರೀತಿ ಏನು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ವೀಕ್ಷಕರು, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇಲ್ಲಿ ಗಿಲ್ಲಿ ಅವ್ರ ಆಟನ ರಜತ್ ಅವ್ರು ಬೀಟ್ ಮಾಡಿದ್ರ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಕೇಳದೆ, ಕಾವ್ಯ ಅವರು ಈ ಮನೆಯ ವೀಕ್ ಕಂಟೆಸ್ಟೆಂಟ್ ಅಂತ ಇಲ್ಲಿ ಕೇಳ್ತಾರೆ. ಇಲ್ಲಿ ರಕ್ಷಿತ್ ಅವರೇ ಈ ಒಂದು ಮಾತು ಕೂಡ ಇಲ್ಲಿ ಹೇಳಿರ್ತಾರೆ, ಅದಕ್ಕೆ ಇಲ್ಲಿ ವೀಕ್ ಅಂತ ಕೂಡ ಇಲ್ಲಿ ಪದ ಬಳಕೆನ ಮಾಡ್ತಾರೆ. ಕಾವ್ಯ ಅವ್ರು ಹೇಳ್ತಾರೆ ನಾನು ಎಲ್ಲದಲ್ಲೂ ಕೂಡ ಇಲ್ಲಿ ಎಫರ್ಟ್ ಹಾಕಿದ್ದೀನಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವ್ರ ಪ್ರಕಾರ ಅವರು ಹಾಕಿದರೆ ಅವ್ರ ಬಾಯಲ್ಲೇ ಬಂತು, ಎಷ್ಟು ಆಡಬೇಕು ಅಷ್ಟು ಇಲ್ಲಿ ಕೊಟ್ಟಿದ್ದೀನಿ ಸರ್, ಆದರೆ ಸ್ವಲ್ಪ ಇಲ್ಲಿ ಗೆಲುವು ಅನ್ನೋದು ಬಂದಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇನ್ನೂ ಕೂಡ ಸ್ವಲ್ಪ ದಿವಸ ಟೈಮ್ ಇದೆ, ನೋಡೋಣ ಯಾವ ಗೇಮಲ್ಲಿ ಯಾವ ಥರ ಇಲ್ಲಿ ಆಡ್ಬಿಟ್ಟು ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ದಿವಸ ಆಗೋಗಿದೆ, ಬಟ್ ಗೆಲುವು ಅನ್ನೋದು ಬೇಕಲ್ವಾ, ಫೈನಲ್ ರಿಸಲ್ಟ್ ಅನ್ನೋದು ಎಲ್ಲರೂ ಕೂಡ ಇಲ್ಲಿ ನೋಡೋದು. ಸ್ವಲ್ಪ ಕಾವ್ಯ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಗೇಮು ಅಂತ ಬಂದಾಗ ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ರಜತ್ ಅವರೇ ಇಲ್ಲಿ ಹೇಳಿದ್ರು, ಮೋಕ್ಷಿತ್ ಅವರು ಬರ್ತಾ ಲಾಸ್ಟ್ ಅಲ್ಲಿ ಸಖತ್ತಾಗಿ ಆಗ್ಬಿಟ್ರು ಗೇಮು ಅಂತ ಬಂದಾಗ ಅಂತ ಅಂದ್ಬಿಟ್ಟು. ಅದೇ ತರ ಇಲ್ಲಿ ಕಾವ್ಯ ಅವ್ರದ್ದು ಕೂಡ ಆಗ್ಬೋದು. ಕಾವ್ಯ ಅವರಂತೂ ಇಲ್ಲಿ ವೀಕ್ ಆಗಲ್ಲ, ನೋಡೋಣ ಯಾವ ರೀತಿ ಇಲ್ಲಿ ನೆಕ್ಸ್ಟ್ ಆಟಗಳನ್ನ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮಗೇನಾದ್ರೂ ಅನ್ಸುತ್ತಾ ಕಾವ್ಯ ಅವರು ವೀಕೆಸ್ಟ್ ಕಂಟೆಸ್ಟೆಂಟ್ ಅಂದ್ಬಿಟ್ಟು? ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆಗಿದ ತಕ್ಷಣ ಇವೆಲ್ಲ ಚಟುವಟಿಕೆ ಎಲ್ಲ ಇಲ್ಲಿ ಮುಗಿಯುತ್ತೆ. ಯಾರ್ಯಾರು ಸೇಫ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ರಾಶಿಕ್ ಅವ್ರು ಸೇಫ್ ಆಗ್ತಾರೆ, ಮತ್ತೆ ಸ್ಪಂದನ ಅವ್ರು ಸೇಫ್ ಆಗ್ತಾರೆ, ಮತ್ತೆ ರಜತ್ ಅವರು ಕೂಡ ಇಲ್ಲಿ ಸೇಫ್ ಆಗ್ತಾರೆ. ಲಾಸ್ಟ್ ಅಲ್ಲಿ ಉಳ್ಕೊಳ್ಳೋದೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು. ಕೊನೆಯದಾಗಿ 5 ನಿಮಿಷ ಟೈಮ್ ಇದೆ ಅಂತ ಹೇಳ್ತಾರೆ, ಇಲ್ಲಿ ಹೊರಗಡೆ ಬರ್ತಾರೆ. ಸದ್ಯಕ್ಕೆ ಇವರು ಸೀಕ್ರೆಟ್ ರೂಮ್ ಅಲ್ಲಿ ಇರೋದಂತೂ ಕನ್ಫರ್ಮ್ ಅಂತಾನೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಆದರೆ ಎಲ್ಲಿ ಇರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳಲ್ಲ, ನೋಡೋಣ ನಾಳೆ ಇಲ್ಲಿ ಗೊತ್ತಾಗುತ್ತಲ್ಲ, ಲೈವ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ನೋಡೋಣ ಲೈವಲ್ಲಿ ಅಪ್ಡೇಟ್ ನನಗೇನೋ ಸಿಕ್ತು ಅಂತಾರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮಗೆ ಏನು ಅನಿಸ್ತು? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.